ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ಸರ್ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಚಲಪತಿ ಸರ್ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ಒಂಥರ ಇಮ್ಯೂನ್ ಸಿಸ್ಟಮ್ ಒಳಗಡೆ ಇದ್ನೇನೋ ಅಂತ. ಇಮ್ಯೂನ್ ಸಿಸ್ಟಮ್ ಒಳಗಡೆ ವ್ಯಕ್ತಿ ಕೂತಿದ್ನೇನೋ, ಆತನ ಯಾರು ಟಚ್ ಮಾಡೋಕ್ಕಾಗಲ್ಲ, ಆತನ ಯಾರು ಭೇದಿಸೋಕ್ಕಾಗಲ್ಲ, ಆತನ ಯಾರು ಫಾಲೋ ಮಾಡೋಕ್ಕಾಗಲ್ಲ, ಆತನಿಗೆ ಏನೇನು ಬೇಕೋ ಎಸ್ ಐ ಟಿಗೆ ಮಾಹಿತಿ ತಗೊಳಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ಈಗ ಎಸ್ ಐ ಟಿ ನಿನ್ನ ಹಿಂದೆ ಯಾರಿದ್ದಾರೆ ಹೇಳು, ಅವ್ರ ಮನೆಗೆ ಹೋಗಿ ದಾಳಿ ಮಾಡಬಹುದಾ, ಅಲ್ಲೂ ಸೀಸ್ ಮಾಡ್ಕೊಂಡು ಬರಬಹುದಾ, ನೀನು ಹೂಳುವುದಕ್ಕೆ ಯಾವುದಾದ್ರು ಹಾರೆ ಪಿಕಾಸಿ ಬಳಸಿದ್ಯಾ, ಆ ಹಾರೆ ಪಿಕಾಸಿ ಎಲ್ಲಿವೆ, ಅಥವಾ ಯಾರ ಮನೇಲಿ ನಿನಗೆ ಆಶ್ರಯ ಇದ್ದೆ, ನಿನ್ನ ಹಿನ್ನೆಲೆಗಳೇನು, ಈತನ ಮೊಬೈಲ್ ಸೀಸ್ ಮಾಡ್ಕೋಬಹುದು, ಈತನಿಗೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ ತೊಗೋಬಹುದು, ಈತ ಯಾರೊಂದಿಗೆ ಸಂಪರ್ಕದಲ್ಲಿದ್ದ ಅವ್ರನ್ನೂ ಕರೆಸಬಹುದಾ, ಅನುಮಾನ ಏನಾದರೂ ಬಂದರೆ ಕರೆಸ್ಕೋಬಹುದಾ ಎಸ್ ಐ ಟಿ ಅವ್ರ ಆ ಥರ? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪೊಲೀಸ್. ಬರೀ ಮಾಡ್ಬೋದಾ ಬಿಡಬಹುದಾ ಅನ್ನೋ ಪ್ರಶ್ನೆ ಅಲ್ಲ. ಇಟ್ ಈಸ್ ದಿ ಡ್ಯೂಟಿ, ಇಟ್ ಈಸ್ ಅ ಮ್ಯಾಂಡೇಟರಿ ಡ್ಯೂಟಿ. ಇದು ನಮ್ಮ ಪೊಲೀಸರ ಕರ್ತವ್ಯ. ಎಲ್ಲಾ ಮನೆಯನ್ನು ಸರ್ಚ್ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟ ಈ ಕೇಸಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಸಿಗಬಹುದು. ಬರೀ ಆರೆ ಗಡಾರಿ ಇದೊಂದೇ ಅಲ್ಲ, ಪತ್ರ ಬರ್ದಿರ್ಬೋದು, ಇಮೇಲ್ ಕಳ್ಸಿರ್ಬೋದು, ಅಥವಾ ಇನ್ನೇನೋ ಒಂದು ಹಣ ಕೊಟ್ಟಿರ್ಬೋದು, ಅಥವಾ ಚಿನ್ನ ಕೊಟ್ಟಿರ್ಬೋದು. ಇದನ್ನ ನೀನ್ ಮಾಡಯ್ಯ, ಇದನ್ನ ಮಾಡ್ಕೊಳಯ್ಯ, ನಿನ್ಗೆ ಇದನ್ನ ಉಪಯೋಗಿಸ್ಕೊ, ನೀನ್ ಇದನ್ನ ಮಾಡು ಅಂತ ಹಣ ಕೊಟ್ಟಿರ್ಬೋದು, ಅಥವಾ ಇನ್ಯಾವುದೇ ವಸ್ತು ಕೊಟ್ಟಿರ್ಬೋದು. ಬರೀ ಹಣ ಒಂದೇ ಅಂತ ಅಲ್ಲ, ಈ ಎಲ್ಲವನ್ನು ತನಿಖೆಗೆ ಒಳಪಡಿಸ್ಬೇಕು. ಇದು ನಮ್ಮ ಪೊಲೀಸರ ಕರ್ತವ್ಯ ಆಗಿರ್ತದೆ. ಈ ಒಂದು ನಾನು ಹೇಳ್ತೀನಲ್ಲ, ನಾನೇ ಈ ಕೇಸ್ ನಲ್ಲಿ ಲೈವ್ ಆಗಿದ್ರೆ ವೆರಿ ಫಸ್ಟ್ ಡೇನೆ ಆ ಬುರುಡೆ ತಗೊಂಡು ಬಂದಿರೋದಕ್ಕೇನೆ ಒಂದು FIR ಆಗ್ತಿದ್ದೆ. ಆ FIR ಹಾಕಿದ್ರೆ ಆಟೋಮೆಟಿಕ್ ಆಗಿ ಆ ವಿಟ್ನೆಸ್ ಹೋಗಿ ಅಪರಾಧಿ ಆಗ್ಬಿಡ್ತಿದ್ದ. ಅದನ್ನ ಯಾಕೆ ಇದುವರೆಗೂ ನಮ್ಮ SIT ಅವ್ರು ಮಾಡ್ಲಿಲ್ವೋ, ಇಲ್ವಾ ಯಾವ್ದಾದ್ರು ಇದಕ್ಕೆ ಒಂದು ಬಲವಂತವಾಗಿ ಅವ್ರನ್ನ ಕೇಸ್ ಮಾಡೋದ್ ಬೇಡ ಅಂತ ಏನ ಪ್ರೆಷರ್ ಹಾಕಿದ್ರೋ ಏನೋ ಗೊತ್ತಿಲ್ಲ. ಇಫ್ ಐ ವರ್ ಟು ಬಿ ದಿ ಐವೋ ಐ ವುಡ್ ಹಾವ್ ಡನ್ ದಿಸ್. ಖಂಡಿತ ನಾನ್ ಮಾಡ್ತಿದ್ದೆ. ಸೊ ಅವ್ರು FIR ಹಾಕ್ಲಿಕ್ಕೆ ಇದುವರೆಗೂ ಬಿಡ್ಲಿಲ್ಲ ಅಂದ್ರೆ ಯಾವ್ದೋ ಒಂದು ಕಾರಣಾಂತರದಿಂದ, ಅಥವಾ ಯಾವ್ದೋ ಒಂದು ಬಲದಿಂದ, ಅಥವಾ ಯಾವ್ದೋ ಪ್ರೆಷರ್ ಇಂದ SIT ಅವರು ಮಾಡ್ದೇನೋ ಇರ್ಬೋದು, ಅಥವಾ ಕಾದು ನೋಡೋಣ ಇವನು ತೋರಿಸಿದ್ದೆಲ್ಲ ನಿಜಾನೇನೋ ಅನ್ನೋ ಒಂದು ಭಯ ಆತಂಕದ ಮೇಲೇನೂ ಕೆಲಸ ಮಾಡಿರ್ಬೋದು. ನಾನು ಅದನ್ನ ಏನು ವಿಮರ್ಶೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಈ ಒಂದು ಸ್ಟೇಜ್ ನಲ್ಲಿ. ಬಟ್ ಆದ್ರೆ ಈಗ ಅರೆಸ್ಟ್ ಆಗಿರೋದ್ರಿಂದ ವಿ ಹ್ಯಾವ್ ಗಾಟ್ ಎವ್ರಿ ಪವರ್. ಇಟ್ ಈಸ್ ಅವರ್ ಡ್ಯೂಟಿ, ಮ್ಯಾಂಡೇಟರಿ ಡ್ಯೂಟಿ. ನಾವು ಕರ್ತವ್ಯ ಮಾಡ್ಲೇಬೇಕು. ಅವನು ಸುಮ್ಮನೆ ಬರೀ ಇದೆ ಅಲ್ಲ, ಅವನು ಅಗಿಬೇಕಾದ್ರೆ ತಮಗೆ ಗೊತ್ತಿಲ್ಲ ಯಾವ ಟೂಲ್ಸ್ ಉಪಯೋಗಿಸ್ತಾ, ಎಲ್ಲಿ ಹೋಗಿದ್ದ, ಅವನ ಮೂವ್ಮೆಂಟ್ ನ ನಾವು ಟ್ರೇಸ್ ಮಾಡೋದಕ್ಕೆ ತುಂಬಾ ಉಪಯೋಗ ಬರುತ್ತೆ. ತುಂಬಾ ಇವನು ಯಾರೋ ಹೇಳ್ತಾನೆ, ಈಗ ಇವರು ನಮ್ಗೆ ಟಿವಿಗಳ ಮುಖಾಂತರ ಬಂದಾಗ ಯಾರೋ ತಗೊಂಬಂದು ಚೆನ್ನೈನಲ್ಲಿ ಬುರುಡೆ ಕೊಟ್ರು ಅಂತ, ಯಾರು ಬಂದ್ ಭೇಟಿ ಆದ್ರು ಏನು, ಅಲ್ಲಿ ಹೋಗಿ CCTV ತೆಗೆಸಿದ್ರೆ ಸಿಗ್ತದದು, 100% ಸಿಗ್ತದೆ. ಯಾರು ಅಲ್ಲಿ ಹೋಗಿದ್ರು ಏನು, ಇದನ್ನ DT ಇವತ್ತಿನ ಟೆಕ್ನಾಲಜಿಲಿ ಇಟ್ ಈಸ್ ವೆರಿ 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 ಏನು ಸೆನ್ಸೇಷನಲ್. ನಾನು ಇನ್ವೆಸ್ಟಿಗೇಷನ್ ಪಾರ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಜನಕ್ಕೆ ಗೊತ್ತಾಗೋದ್ ಬೇಡ. ಪೊಲೀಸರು ನಾವ್ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಆ ಒಂದು ಡೀಟೇಲ್ಸ್ ನಾನು ಹೇಳಿದ್ದಕ್ಕೆ ಅದು ಸೂಕ್ತ ಅಲ್ಲ. ಸೊ ಇಟ್ ಈಸ್ ಇನ್ ಅವರ್ ಹ್ಯಾಂಡ್. ಪಕ್ಕ ಪೊಲೀಸರು ಮನ್ಸು ಮಾಡಿದ್ರೆ. ಆಮೇಲೆ ಇನ್ನೊಂದು ಏನಾಗಿದೆ, ಈ ನಮ್ಮ ಪೊಲೀಸವ್ರಿಗೆ ಈ ಹ್ಯೂಮನ್ ರೈಟ್ಸ್ ಇವರೆಲ್ಲ ಕೈ ಕಾಲು ಎಲ್ಲ ಕಟ್ಟಾಕ್ಬಿಟ್ಟು ನೀವು ಡ್ಯೂಟಿ ಮಾಡಿ ಅಂದಂಗ ಆಯ್ತು. ಈ ಕೈ ಕಟ್ಬಿಟ್ಟು ಕಾಲ್ ಕಟ್ಬಿಟ್ಟು ನೀವು ಪೆರೇಡ್ ಮಾಡಿ ಅಂದ್ರೆ ಹೆಂಗ್ ಮಾಡಕ್ ಆಗ್ತದೆ? ಹೆಂಗ್ ರೈಫಲ್ ಹಿಡಿಯಕ್ ಆಗ್ತದೆ? ಹಂಗೆ ಈಜು ಹಿಡಿಯಕ್ಕೆ ಹೆಂಗಾಗ್ತದೆ? ಈ ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ಬೇಕು. ಎಸ್ಪೆಷಲಿ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಈ ಸೊಸೈಟಿ ಒಳಗೆ, ಈ ಸಮಾಜದಲ್ಲಿ ಬರೀ ಮಾತ್ರನೇ 1% ಅಲ್ಲ, 0.5% ಕ್ರಿಮಿನಲ್ಸ್, ಇಂತಹ ಕ್ರಿಮಿನಲ್ಸ್ ಇರೋದು. ಇವ್ರನ್ನ ಹೊಡಿಬೇಡಿ, ಬಡಿಬೇಡಿ, ಬೈಬೇಡಿ, ಕೆಟ್ಟ ಮಾತಾಡ್ಬೇಡಿ ಅಂದ್ರೆ ಅವ್ರು ಈ ಸೊಸೈಟಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಈ ಸೊಸೈಟಿನೇ ನರಕ ಯಾತನೆ ಮಾಡ್ತಾರೆ, ಈ ಸಮಾಜವನ್ನೇ ನರಕವಾಗಿ ಮಾಡ್ತಾನೆ. ಅವನಿಗೆ ನೀವು ಪೊಲೀಸರು ಹೊಡಿಬೇಡಿ ಅಂದ್ರೆ ಇನ್ ಯಾರಿಗ್ ಹೊಡಿಬೇಕು? ಈ ಕಾನೂನಿಗೆ ಕಷ್ಟ ಬಿದ್ದು, ಕಾನೂನಿಗೆ ಭಯ ಬಿದ್ದು ನಡೀತಾರಲ್ಲ, ಅವ್ರಿಗೆ ನಾವು ಹಿಂಸೆ ಕೊಡ್ಬೇಕಾಗತ್ತ? ಈ 5%, 0.5% ಜನಕ್ಕೆ ನಾವು ಕಂಟ್ರೋಲ್ ತಗೊಂಡ್ರೆ, ಅಥವಾ ಅವ್ರಿಗೆ ಹೊಡೆದು ಬಡದು ಕಂಟ್ರೋಲ್ ತಗೊಂಡ್ರೆ, ಇನ್ನ 99.5% ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ. ಈ 0.5% ನಾವು
ಏನೂ ಮಾಡ್ದಿರ ಅವ್ರಿಗೆ ಸೂಕ್ತವಾದ ಶಿಕ್ಷೆ ನೋಡಿ. ಒಂದ್ ಹೇಳ್ತೀನಿ, ಈ ಶಿಕ್ಷೆ ಅಥವಾ ನೋವು ಇದೆಲ್ಲ ಕೊಡೋದು ನಮ್ಮ ಪೊಲೀಸ್ನವ್ರು ಮಾತ್ರನೇ. ಅವ್ರು ಒಂದ್ ಸಾರ್ತಿ ಜೈಲ್ಗೆ ಹೋದ್ಮೇಲೆ ಅವ್ರಿಗೆ ಏನು ಅವ್ರಿಗೆ ಅವ್ರ ರಾಜ ಆತಿಥ್ಯ ಸಿಗ್ತದೆ. ಅದು ಎಲ್ಲ ಈಗೆಲ್ಲ ಇತ್ತೀಚೆಗೆ ನೋಡಿದೀರ ನೀವು. ಅವ್ರಿಗೆಲ್ಲ ಏನೇ ಶಿಕ್ಷೆ ಸಿಗ್ಬೇಕಾದ್ರೂ ಪೊಲೀಸ್ ಸ್ಟೇಷನ್ ಅಲ್ಲೇ ಆ ಶಿಕ್ಷೆನೆ ನೀವು ಕೊಡಬೇಡಿ ಅಂತ ಹೇಳಿದ್ರೆ ಇದು ಎಲ್ಲೋ ಈ ಸಮಾಜನ ದಾರಿ ತಪ್ಪಿಸೋದಿಕ್ಕೆ, ದಿಕ್ಕು ತಪ್ಪಿಸೋದಿಕ್ಕೆ ಒಂದು ದಾರಿ ಆಗ್ತದೆ ಅಂತ ನನ್ನ ಅನಿಸಿಕೆ ಇದೆ. ಸರ್, ಈಗ